ಶಾಲೆ ಶೌಚಾಲಯ ಅಂದ್ರೆ ಮೂಗು ಮುಚ್ಚಿಕೊಂಡೇ ಹೋಗಬೇಕು. ಯಾಕಂದ್ರೆ ಶೌಚಾಲಯನ್ನ ವಿದ್ಯಾರ್ಥಿಗಳಿಂದ ಸ್ವಚ್ಛ ಮಾಡಿಸುವಂತಿಲ್ಲ. ಸ್ವಚ್ಛತಾ ಸಿಬ್ಬಂದಿ ನೇಮಿಸಿ ನಿರ್ವಹಣೆ ಮಾಡೋಕೂ ಸಾಧ್ಯ ಇಲ್ಲ. ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದಕ್ಕೆ ಉಡುಪಿಯಲ್ಲಿ ಪರಿಹಾರ ಸಿಕ್ಕಿದೆ. ಸರ್ಕಾರಿ ಶಾಲೆಗಳ ಟಾಯ್ಲೆಟ್ ಸ್ವಚ್ಛತೆಗೆ ರಥ ಹೊರಟಿದೆ. ಹೋಟೆಲ್ ಉದ್ಯಮದಲ್ಲಿ ಸ್ವಚ್ಛತೆ ಹಾಗೂ ಗುಣಮಟ್ಟಕ್ಕೆ ಹೆಸರಾದ ಗೋಪಾಡಿ ಶ್ರೀನಿವಾಸ್ ರಾವ್ ತಮ್ಮ ನೇತೃತ್ವದ ಗೋಪಾಡಿ ಶ್ರೀನಿವಾಸ್ ರುಕ್ಮಿಣಿ ಫೌಂಡೇಶನ್ ಮೂಲಕ ದೇಶದಲ್ಲೇ ಮೊದಲು ಎನ್ನಬಹುದಾದ ಸಾಮಾಜಿಕ ಕಳಕಳಿಯ ಕೆಲಸಕ್ಕೆ ಚಾಲನೆ ನೀಡಿದ್ದಾರೆ. ತನ್ನೂರಿನ ಸರ್ಕಾರಿ ಶಾಲೆಗಳ ಟಾಯ್ಲೆಟ್ ಸ್ವಚ್ಛತೆಗೆ ವಾಹನವೊಂದನ್ನ ಕೊಡುಗೆಯಾಗಿ ನೀಡಿದ್ದಾರೆ. ವಾಹನ ಕೊಟ್ಟು ಗೋಪಾಡಿ ಶ್ರೀನಿವಾಸ್ ರಾವ್ ಸುಮ್ಮನಾಗಿಲ್ಲ. ಇಬ್ಬರು ಸಿಬ್ಬಂದಿಯನ್ನು ನೇಮಕ ಮಾಡಿ ಸ್ವಚ್ಛತೆಗೆ ಬೇಕಾದ ಎಲ್ಲಾ ಪರಿಕರ ಸಹಿತ ಸಜ್ಜುಗೊಳಿಸಿದ್ದಾರೆ. 24 ಸರ್ಕಾರಿ ಶಾಲೆಗಳಲ್ಲಿ ಈ ರಥ ಸಂಚರಿಸಲಿದೆ. ಪ್ರತಿಯೊಂದು ಶಾಲೆಗೆ ವಾರದಲ್ಲಿ 2 ಬಾರಿ ಭೇಟಿ ಕೊಟ್ಟು ಟಾಯ್ಲೆಟ್ ಸ್ವಚ್ಛಗೊಳಿಸುವ ಕೆಲಸ ಮಾಡಲಾಗ್ತಿದೆ. ಈ ಒಂದು ಯೋಜನೆಯನ್ನು ನಾವು ಕಳೆದ 2 ತಿಂಗಳಿಂದ ಟ್ರಯಲ್ ಬೇಸಿಸ್ನಲ್ಲಿ ಮಾಡಿ ಅದರ ಒಂದು ತೊಡಕುಗಳನ್ನೆಲ್ಲ ಗಮನಿಸಿ ಇದನ್ನು ನಾವು ನಿರಂತರವಾಗಿ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ನಮ್ಮ ವ್ಯಾಪಾರ ಸಮೂಹದ ನಮ್ಮದೇ ಆದಂಥ ಮಹಿಳಾ ಗ್ರೂಪ್ ಇದೆ. ಅವರ ಸಹಕಾರದಿಂದ ಈ ಒಂದು ಯೋಜನೆಯನ್ನು ನಾವು ಈ ಕೋಟೇಶ್ವರ ವಲಯದಲ್ಲಿ ಶುರು ಮಾಡಿದ್ದೇವೆ. ಇದು ನಾವೊಂದು ದೃಢ ಸಂಕಲ್ಪದಲ್ಲಿದ್ದೇವೆ. ಇದನ್ನು ಮಾಡಲೇಬೇಕು, ಚೆನ್ನಾಗಿ ನಡೆಸಲೇಬೇಕು. ಇದನ್ನು ದೃಢ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಇದು ಒಂದು ಸಕ್ಸಸ್ ಆಗಿ ನಾವು ಮಾಡ್ತೀವಿ ಅನ್ನೋ ಭರವಸೆ ನಮಗಿದೆ. ಪ್ರಧಾನಿ ಮೋದಿಯವರ ಸ್ವಚ್ಛ ಭಾರತ ಅಭಿಯಾನದಿಂದ ಸ್ಫೂರ್ತಿ ಪಡೆದ ಶ್ರೀನಿವಾಸ್ ರಾವ್ ಸರ್ಕಾರಿ ಶಾಲೆಗಳ ಸ್ವಚ್ಛತೆಗೆ ಆದ್ಯತೆ ನೀಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ಶೌಚಾಲಯದಲ್ಲಿ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ನೀರು ಕುಡಿಯದೆ ಆರೋಗ್ಯ ಹಾಳು ಮಾಡಿಕೊಳ್ತಿದ್ದಾರೆ. ಇದರಿಂದ ಮನನೊಂದ ಶ್ರೀನಿವಾಸ್ ರಾವ್ ಈ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಉಡುಪಿ ಡಿಸಿ ಸ್ವರೂಪ ಟೀಕೆ ಮತ್ತು ಭೀಮನಕಟ್ಟೆ ಮಠದ ಸ್ವಾಮೀಜಿಗಳು ಈ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಾವೊಂದು ವಿಶೇಷ ವಾಹನವನ್ನು ರೆಡಿ ಮಾಡಿದ್ದೇವೆ. ಆ ವಾಹನದಲ್ಲಿ ಜನರೇಟರ್, ವ್ಯಾಕ್ಯೂಮ್ ಕ್ಲೀನರ್, ಮೋಟ್ರ್ ಪ್ರೆಷರ್ ಪಂಪ್, ಹಾಗೆ ಎಲ್ಲ ರೀತಿಯ ಹೌಸ್ ಕೀಪಿಂಗ್ ಸಲಕರಣೆಗಳಿರುತ್ತೆ. ಹಾಗೆ ಪ್ರೊಫೆಷನಲ್ ಹೌಸ್ ಕೀಪಿಂಗ್ ಸ್ಟಾಫ್ ಕೂಡ ಹೋಗ್ತಾರೆ. ಪ್ರತಿಯೊಂದು ಸ್ಕೂಲಲ್ಲೂ ವಾರಕ್ಕೆ 2 ಸತಿ ಕ್ಲೀನಿಂಗ್ ವ್ಯವಸ್ಥೆ ನಾವು ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ. ಟೋಟಲ್ ಕೋಟೇಶ್ವರ ವಲಯದಲ್ಲಿ 24 ಸರ್ಕಾರಿ ಶಾಲೆ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಶಾನ್ಯದ ರೆಸ್ಟೋರೆಂಟ್ ಮೂಲಕ ಆಹಾರ ಉದ್ಯಮದಲ್ಲಿ ಆಂಧ್ರಪ್ರದೇಶ, ಬೆಂಗಳೂರು ಮತ್ತು ಕುಂದಾಪುರದಲ್ಲಿ ಹೆಸರುವಾಸಿಯಾಗಿರುವ ಗೋಪಾಡಿ ಶ್ರೀನಿವಾಸ್ ಇದೀಗ ತನ್ನೂರಿನ ಸುತ್ತಮುತ್ತಲ ಸರ್ಕಾರಿ ಶಾಲೆಗಳ ಟಾಯ್ಲೆಟ್ ಕ್ಲೀನ್ ಮಾಡಲು ಸ್ವಚ್ಛತಾ ರಥ ಬಿಡುವ ಮೂಲಕ ಮಾದರಿಯಾಗಿದ್ದಾರೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.